ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ವಿಷಯ ಫೈನಾನ್ಷಿಯಲ್ ಅಕೌಂಟ್ ನಲ್ಲಿ ಕೇಳುವಂತಹ 5 ಅಂಕದ ಎರಡನೇ ಮೆಥಡ್. ಸೊ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಆದ್ರೂ ಕರಿಬಹುದು, ನೀವು ಅದನ್ನ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಆದ್ರೂ ಕರಿಬಹುದು. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಬರುವಂತಹ ಒಂದು 5 ಅಂಕದ ಪ್ರಶ್ನೆ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಥವಾ 5 ಅಂಕದ ಬ್ರಾಂಚ್ ಅಕೌಂಟ್ ಅಲ್ಲಿ ಬರುವಂತಹ ಬ್ರಾಂಚ್ ಡೆಟಾರ್ಸ್ ಅಕೌಂಟ್. ಎರಡಕ್ಕೂ ಒಂದೇ ಫಾರ್ಮೆಟ್ ಇದೆ, ಪ್ರಶ್ನೆ ಒಂದೇ ರೀತಿ ಇರುತ್ತೆ, ಉತ್ತರ ಒಂದೇ ರೀತಿ ಬರಿತೀವಿ. ಸೊ ಎರಡರಲ್ಲಿ ಒಂದು ಪ್ರಶ್ನೆನ ಪತ್ರಿಕೆಯಲ್ಲಿ ಕೇಳ್ತಾರೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಪ್ರಿಪೇರ್ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಆದ್ರೂ ಇರುತ್ತೆ, ಅಥವಾ ಪ್ರಿಪೇರ್ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಆದ್ರೂ ಇರುತ್ತೆ, ಅಥವಾ ಕ್ರೆಡಿಟ್ ಸೇಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಇರುತ್ತೆ. ಸೊ ಇದೇ ಪ್ರಶ್ನೆ ಅಂತ ಕಂಡುಹಿಡಿಯೋದಕ್ಕೆ ಈ 3 ವರ್ಡ್ ನೀವು ನೆನ್ಪಿಟ್ಕೋಬೇಕು: ಟೋಟಲ್ ಡೆಟಾರ್ಸ್ ಅಕೌಂಟ್, ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಕ್ರೆಡಿಟ್ ಸೇಲ್. ಸೊ ಕೊಟ್ಟಿರುವಂತ ಡೀಟೇಲ್ಸ್ ಏನೇನಿರುತ್ತೆ, ಓಪನಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಡೆಟಾರ್ಸ್ ಇರುತ್ತೆ. ಅಂದ್ರೆ ನೆಕ್ಸ್ಟ್ ಕ್ಯಾಶ್ ಕೊಟ್ಟಿರ್ತಾರೆ, ಎಷ್ಟು ಕ್ಯಾಶ್ ಕಲೆಕ್ಟ್ ಆಗಿದೆ ಡೆಟಾರ್ಸ್ ಕಡೆಯಿಂದ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಬ್ಯಾಡ್ ಡೆಟ್ಸ್ ಎಷ್ಟಿದೆ, ಡಿಸ್ಕೌಂಟ್ಸ್ ಎಷ್ಟಿದೆ, ಸೇಲ್ಸ್ ರಿಟರ್ನ್ ಎಷ್ಟಾಗಿದೆ. ಸೊ ಇಷ್ಟು ಐಟಮ್ಸ್ ನ ಅವ್ರು ಕೊಟ್ಟಿರ್ತಾರೆ ಪ್ರಶ್ನೆಯಲ್ಲಿ. ಇದ್ರ ಫಾರ್ಮ್ಯಾಟ್ ಏನಿದೆ ಫಸ್ಟ್ ನೋಡೋಣ. ಸೊ ಈಸಿ ಆಗಿರುತ್ತೆ ಫಾರ್ಮ್ಯಾಟ್. ಹೆಡ್ಡಿಂಗ್ ಏನ್ ಹಾಕ್ತಿವಿ, ಇದು ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಆಗಿದ್ರೆ ಬ್ರಾಂಚ್ ಡೆಟಾರ್ಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರಿತೀವಿ. ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಂತ ಬರಿತೀವಿ. ಸೊ ಎರಡರಲ್ಲಿ ಒಂದು ಶಬ್ದವನ್ನು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. 4 ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ, ಪರ್ಟಿಕ್ಯುಲರ್ ಮತ್ತು ರುಪೀಸ್ ಅಂತ. ಸೊ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ ರುಪೀಸ್ ಕಾಲಮ್, ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ ಮತ್ತು ರುಪೀಸ್ ಕಾಲಮ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಅಕೌಂಟ್ ನಲ್ಲಿ ಬರುವಂತ ಫಾರ್ಮೆಟ್ ನೀವು ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ಈ ಕೊಟ್ಟಿರುವಂತ ಟ್ರಾನ್ಸಾಕ್ಷನ್ ನಲ್ಲಿ ಒಂದ್ ಐಟಮ್ ಅಷ್ಟೇ ಡೆಬಿಟ್ ಸೈಡ್ ಬರುತ್ತೆ. ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್. ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತ ಡೆಟಾರ್ಸ್ ನ ಓಪನಿಂಗ್ ಬ್ಯಾಲೆನ್ಸ್ 1ನೇ ತಾರೀಕು ಡೇಟ್ ಏನ್ ಕೊಟ್ಟಿರ್ತಾರೆ ಅದು ಒಂದೇ ಡೆಬಿಟ್ ಸೈಡ್. ಕ್ವಶನ್ ಅಲ್ಲಿ ಕೊಟ್ಟಂತ ಇತರೆ ಐಟಮ್ಸ್ ಏನಿದೆ ಎಲ್ಲವೂ ಕ್ರೆಡಿಟ್ ಸೈಡ್ ಹಚ್ತೀವಿ. ಸೊ ಪ್ರಶ್ನೆಯಲ್ಲಿ ಕೊಡುವಂತ ಉಳಿದ ಐಟಮ್ಸ್ ನ ಕ್ರೆಡಿಟ್ ಸೈಡ್ ಹಚ್ತೀವಿ. ಒಂದನ್ನ ನಾವು ಈ ಅಕೌಂಟ್ ನಲ್ಲಿ ತಗೊಳ್ಳೋದಿಲ್ಲ, ಕ್ಯಾಶ್ ಸೇಲ್ ನ ತಗೊಳ್ಳೋದಿಲ್ಲ. ಹೇಗೆ ನೆನ್ಪಿಟ್ಕೋಬೇಕು ಫಾರ್ಮೆಟ್ ಅಂದ್ರೆ, ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಓಪನಿಂಗ್ ಡೆಟಾರ್ಸ್ ಏನಿರುತ್ತೆ 1ನೇ ತಾರೀಕು ಕೊಟ್ಟು ಡೆಟಾರ್ಸ್ ಕೊಟ್ಟಿರ್ತಾರೆ, ಅದನ್ನ ಡೆಬಿಟ್ ಸೈಡ್, ಉಳಿದಿದ್ದ ಎಲ್ಲ ಐಟಮ್ ನ ಕ್ರೆಡಿಟ್ ಸೈಡ್ ಹಚ್ತೀವಿ. ಒಂದ್ ಐಟಮ್ ನ ಈ ಅಕೌಂಟಿಗೆ ತಗೊಳ್ಳೋದಿಲ್ಲ, ಕ್ಯಾಶ್ ಸೇಲ್, ಅದನ್ನ ಬಿಟ್ಟು ಅಕೌಂಟ್ ನ ಬಿಡಿಸ್ತೀವಿ. ಸೊ ಓಪನಿಂಗ್ ಡೆಟಾರ್ಸ್ 1ನೇ ತಾರೀಕು ಇರುವಂತ ಡೆಟಾರ್ಸ್ ಎಷ್ಟಿದೆ ಕ್ವಶನ್ ಅಲ್ಲಿ 50,000 ಇದೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಎರಡನೇ ಐಟಮ್ ಏನಿದೆ ಕ್ಲೋಸಿಂಗ್ ಡೆಟಾರ್ಸ್, ಅಂದ್ರೆ 31ನೇ ತಾರೀಕು ಡೇಟ್ ಕೊಟ್ಟು ಡೆಟಾರ್ಸ್ ಕೊಟ್ಟಿದ್ದಾರೆ 1 lakh ಇದೆ. ಸೊ ಅದನ್ನ ನಾವು ಎಂಡಿಗೆ ಬರಿಬೇಕು ಯಾವಾಗಲೂ ಕ್ಲೋಸಿಂಗ್ ಡೆಟಾರ್ಸ್ ನ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಿದೆ ಅದು 1 lakh ಇದೆ. ಈಗ ಕ್ವಶನ್ ಅಲ್ಲಿ ಇರುವಂತ ಇತರೆ ಐಟಮ್ಸ್, ಕ್ಯಾಶ್ ಇದೆ 80,000, ಕ್ಯಾಶ್ ಸೇಲ್ ತಗೊಳ್ಳೋಂಗಿಲ್ಲ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಇದೆ 5,000, ಡಿಸ್ಕೌಂಟ್ ಇದೆ 10,000, ಸೇಲ್ಸ್ ರಿಟರ್ನ್ ಇದೆ, ರಿಟರ್ನ್ ಫ್ರಮ್ ಕಸ್ಟಮರ್ 5,000. ಈ ಲೆಕ್ಕವನ್ನ ಬಿಡಿಸುವಂತ ಮೆಥಡ್ ಏನಿದೆ, ಓಪನಿಂಗ್ ಬ್ಯಾಲೆನ್ಸ್ ಒಂದನ್ನ ಡೆಬಿಟ್ ಹಚ್ಚಿ ಕ್ವಶನ್ ಅಲ್ಲಿ ಕೊಟ್ಟಂತ ಇತರೆ ಐಟಮ್ ನ ಕ್ರೆಡಿಟ್ ಸೈಡ್ ಹಚ್ಚೋದು. ಕ್ರೆಡಿಟ್ ಸೈಡ್ ಹಚ್ಚುವಾಗ ಕ್ವಶನ್ ಅಲ್ಲಿ ಕೊಟ್ಟಂತ ಕ್ಲೋಸಿಂಗ್ ಡೆಟಾರ್ಸ್ ಏನಿದೆ ಅದನ್ನ ಎಂಡಿಗೆ ಬರಿಬೇಕು. ಟೋಟಲ್ ಮಾಡೋದು, ಕ್ರೆಡಿಟ್ ಸೈಡ್ ಫಸ್ಟ್ ಟೋಟಲ್ ಮಾಡಿ ಬಂದ ಆನ್ಸರ್ ಏನಂತ ಕರಿತೀವಿ, ಅವ್ರು ಕ್ವಶನ್ ಅಲ್ಲಿ ಹೇಳಿರ್ತಾರೆ ಕ್ರೆಡಿಟ್ ಸೇಲ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಬಂದ ಆನ್ಸರ್ ಏನಾಗುತ್ತೆ ನಮ್ದು ಕ್ರೆಡಿಟ್ ಸೇಲ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡ್ ನ ನಾವು ಫಸ್ಟ್ ಟೋಟಲ್ ಮಾಡ್ಕೊಂತೀವಿ. ಸೊ ಈ ಟೋಟಲ್ ಮಾಡ್ಕೋಬೇಕಂದ್ರೆ ಕ್ರೆಡಿಟ್ ಸೈಡ್ ಕೊಟ್ಟಿರುವಂತ ಅಮೌಂಟ್ ಏನೇನಿದೆ 80,000 ಪ್ಲಸ್ 5,000, ನೆಕ್ಸ್ಟ್ ಒನ್ 10,000 ಪ್ಲಸ್ 5,000 ಪ್ಲಸ್ 1 lakh, ಟೋಟಲ್ 2 lakh ಅಮೌಂಟ್ ಇದೆ. Both side total we have to take 2 lakh rupees. The credit total we will take in both side. So 2 lakh ನಲ್ಲಿ 50,000 ಮೈನಸ್ ಮಾಡ್ತೀವಿ. The remaining amount 1,50,000. So that is credit sale. ಸೊ ಈ ರೀತಿಯಾಗಿ ನೀವು ಬ್ರಾಂಚ್ ಡೆಟಾರ್ಸ್ ಅಕೌಂಟ್, ಟೋಟಲ್ ಡೆಟಾರ್ಸ್ ಅಕೌಂಟ್ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ನ ಬರೀಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.